ಕೆಲವರು ಹೇಳ್ತಾರಲ್ಲ ನಮ್ ಕೈ ನೋಡು ನಮ್ಮ ಹಲ್ ನೋಡು ಅಂತ. ಹಾ ಹೇಳ್ತಾರೆ, ನಮ್ ಹಲ್ಲುಗಳ್ ನೋಡಿ, ನಮ್ ಕರಳನ್ ನೋಡಿ, ನಮ್ ಹತ್ರನೂ ಇದಾವೆ ಈ ಕಡೆ ಈ ಹಲ್ಲುಗಳು Canines. ಕೆನೈನ್ಸ್ ಇದೆ, ಇದರಿಂದ ಮಾಂಸ ಸೀಳೋಕಾಗುತ್ತೆ, ನಾವು ನಮ್ಮ ಕರಳುಗಳು ಮಾಂಸನ ಜೀರ್ಣಿಸ್ಕೊಳ್ತವೆ. ಇವೆಲ್ಲ ಕತ್ತೆಗಳ ತರ್ಕ ಯಾವ ರೀತಿ ಅಂದ್ರೆ, ನಾನು ಯಾರಿಗೂ ಬೈತಾ ಇಲ್ಲ ಇಲ್ಲಿ. ಕತ್ತೆ ಅಂದ್ರೆ ಚೇತನ ರಹಿತ ಪ್ರಾಣಿ. ನಾನು ಆ ಸಂಕೇತದ ರೂಪದಲ್ಲಿ ಕತ್ತೆ ಅಂತ ಹೇಳ್ತಿದ್ದೀನಿ. ಒಂದು ಪ್ರಾಣಿ ಅದು ಏನನ್ನು ತಿನ್ನುತ್ತೋ ಅದನ್ನ ಜೀರ್ಣಿಸಿಕೊಳ್ಳುತ್ತೆ, ಅದು ಸರಿ. ಹೌದು. ಪ್ರಾಣಿಗೆ ಏನು ತಿಂದ್ರು ಯಾವುದೇ ಶಿಕ್ಷೆ ಆಗೋದಿಲ್ಲ. ಪ್ರಾಣಿಗಳಿಗೆ ನಿಯಮ ಒಂದೇ ಇರೋದು, ನೀವೇನಾದ್ರೂ ಜೀರ್ಣಿಸಿಕೊಳ್ಳಕ್ ಸಾಧ್ಯ ಆದ್ರೆ ನೀನು ಸ್ವತಂತ್ರ ತಿನ್ನು. ಪ್ರಾಣಿ ಬೇಕಾದ್ರೆ ರಸ್ತೆಯಲ್ಲಿ ಮಲಗಿರುತ್ತೆ, ನೀವು ಗಾಡಿ ಓಡಿಸ್ತಿರುವಾಗ ನಡುವೆ ರಸ್ತೆಯಲ್ಲಿ ಯಾವ್ದೋ ಕತ್ತೆ ಬಂದು ಕುಳಿತುಕೊಳ್ಳುತ್ತೆ ಅಲ್ವಾ, ನೀವ್ ಆ ಕತ್ತೆಗೆ ಬೈತೀರಾ, ನೀವ್ ಆ ಕತ್ತೆಗಾಗಿ ಪೊಲೀಸರನ್ನ ಕರಿತೀರಾ, ನೀವು ನಿಮ್ಮ ಗಾಡಿನ ಪಕ್ಕಕ್ಕೆ ತಗೊಂಡು ಹೋಗ್ತೀರಾ, ಕತ್ತೆ ರಸ್ತೆಯಲ್ಲಿ ಬಂದು ಕುಳಿತಿದೆ. ಆದ್ರೆ ಯಾರಾದ್ರೂ ಮನುಷ್ಯ ರಸ್ತೆಯಲ್ಲಿ ಬಂದು ಕುಳಿತುಕೊಂಡು ಇದೇ ತರ್ಕ ಮಾಡಿದ್ರೆ, ಕತ್ತೆಗಳು ಕೂಡ ರಸ್ತೆಯಲ್ಲಿ ಕುಳಿತಿರ್ತವೆ, ನಾನ್ ಯಾಕೆ ಕುಳಿತುಕೋಬಾರ್ದು? ಹಿಂಗಂದ್ರೆ ಆ ವ್ಯಕ್ತಿ ಆ ಕತ್ತೆಗಿಂತ ದೊಡ್ಡ ಕತ್ತೆ. ಈ ಮಾಂಸಾಹಾರದ ತರ್ಕಗಳು ಕತ್ತೆಗಿಂತಲೂ ದೊಡ್ಡ ಕತ್ತೆತನದ ತರ್ಕಗಳು ಇವು. ಪ್ರಾಣಿ ಅದು ಜೀರ್ಣಿಸಿಕೊಳ್ಳೋದೆಲ್ಲದನ್ನೂ ತಿನ್ಬಹುದು, ನೀವು ಜೀರ್ಣಿಸಿಕೊಳ್ಳೋದೆಲ್ಲದನ್ನೂ ತಿನ್ನಕ್ ಆಗಲ್ಲ. ನೀವಿದನ್ನ ನೋಡ್ಕೊಂಡ್ ತಿನ್ಬೇಕು. ನೀವೇನ್ ತಿಂತಾ ಇದೀರೋ ಅದರಿಂದ ಬೇರೆಯವರ ಮೇಲೆ ಏನ್ ಪರಿಣಾಮ ಬೀರುತ್ತೆ.